ಬಹಳ ಕುತೂಹಲ ಮೂಡಿಸಿದ್ದ ಅಂಡ್ ಜನರಿಗೆ ಕೋಪಕ್ಕೆ ತುತ್ತಾಗಿದ್ದ ವಿಚಾರ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡ್ತಾರೆ ಅಂತ. ಈಗ ಅದು ತಡೆಯನ್ನ ಕೊಟ್ಟಿದ್ದಾರೆ, ಸ್ಟೇ ಕೊಟ್ಟಿದ್ದಾರೆ. ಬಟ್ ಅದು ತಾತ್ಕಾಲಿಕನ, ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರನಾ? ಈ ಪ್ರಶ್ನೆ ಇದೆ. ದರ ಏರಿಕೆ ತಡೆ ಹಿಡಿದಿರುವ ಕೇಂದ್ರ ಸರ್ಕಾರ ಮುಂದೆ ಏನ್ ಮಾಡುತ್ತೆ ಹಾಗಾದ್ರೆ? BMRCL ಇವತ್ತು ಸಂಜೆ 4 ಗಂಟೆಗೆ ದರ ನಿಗದಿ ಸಮಿತಿಯ ಸಭೆ ಆಗುತ್ತೆ. ಅಂದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ಅಂತಾರಲ್ಲ, ಅದೇ ದರ ನಿಗದಿ ಸಮಿತಿ, ಇನ್ನೇನು ಅಲ್ಲ. ಮೆಟ್ರೋ ದರ ಪರಿಷ್ಕರಣೆ ಮಾಡುವ ಬಗ್ಗೆ ಚರ್ಚೆ ಮಾಡುತ್ತೆ. BMRCL ಕೇಂದ್ರ ಕಚೇರಿಯಲ್ಲಿ ಇವತ್ತಿನ ಸಭೆ ನಡೆಯುತ್ತೆ. ಈ ಫೇರ್ ಫಿಕ್ಸೇಷನ್ ಕಮಿಟಿ ಸಭೆಯಲ್ಲಿ ಕೈಗೊಳ್ಳುವಂತಹ ನಿರ್ಧಾರದತ್ತ ಎಲ್ಲರ ಚಿತ್ತ ಇದೆ. ಈಗ ಒಂದಂತೂ ನಿಜ, ಇದರಲ್ಲಿ ಜನರಿಗೆ ಮಂಕು ಬುದ್ಧಿಯನ್ನ ಎರಚ್ತಾ ಇದ್ದಾರೆ ಇವರೆಲ್ಲರೂ ಕೂಡ, ಮಂಕು ಬೂದಿಯನ್ನ. ಇವು ಕೇಂದ್ರದವ್ರು ನೋಡಿದ್ರೆ ರಾಜ್ಯದವ್ರ ಮೇಲೆ, ರಾಜ್ಯದವರು ಕೇಂದ್ರದ ಮೇಲೆ ಆರೋಪಗಳನ್ನು ಹಾಕ್ತಾ ಇದ್ದಾರೆ. ಒಂದು ಪ್ರಶ್ನೆ ಏನ್ ಕಾಣೋದು ಅಂದ್ರೆ, ಕೇಂದ್ರ ಈಗ ತಾತ್ಕಾಲಿಕವಾಗಿ ತಡೆ ಕೊಟ್ಟಿದೆ ಅಂದ್ರೆ ಹಾಗಾದ್ರೆ ಅದನ್ನ ಹೈಕ್ ಮಾಡುವ ಅಧಿಕಾರ ಇರೋದು ಯಾರಿಗೆ? ಕೇಂದ್ರದವ್ರಿಗೆ ಅಲ್ವಾ ಅನ್ನುವ ಪ್ರಶ್ನೆ ಕೂಡ ಒಂದ್ ಕಡೆ ಕಾಡುತ್ತೆ. ಇವ್ರಿಗೆ ಅದನ್ನ ತಡೆಯುವ ಶಕ್ತಿ ಇದೆ ಅಂದ್ಮೇಲೆ ಅದನ್ನ ಜಾಸ್ತಿ ಮಾಡುವ ಹಕ್ಕು ಕೂಡ ಇವ್ರಿಗೆ ಇರುತ್ತೆ ಅಲ್ವಾ? ಸಹಜವಾಗಿ ಕಾಡೋ ಪ್ರಶ್ನೆ. ಅಂಡ್ ಈ FFC ಅಂತ ಏನು ಹೇಳ್ತಾ ಇದೀವಿ, ಈ ಸಭೆಯಲ್ಲಿ ಇರುವಂತವರಲ್ಲಿ ಕೇಂದ್ರ ಅಲರ್ಟ್ ಮಾಡೋದು ಎಷ್ಟು ಜನರನ್ನ ಅಂಡ್ ರಾಜ್ಯ ಅಲರ್ಟ್ ಮಾಡೋದು ಎಷ್ಟು ಜನ, ಅಂಡ್ ಇದರಲ್ಲಿ ಮೇಜರ್ ಡಿಸಿಷನ್ ತಗೊಳ್ಳುವ ಹಕ್ಕು ಯಾರಿಗಿರುತ್ತೆ? ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಒಂದಂತೂ ನಿಜ, ಮೆಟ್ರೋ ಬಳಸುವ ಪ್ರಯಾಣಿಕರಿಗೆ ಇವರು ಮಂಕು ಬೂದಿಯನ್ನ ಎರಚ್ತಾ ಇದ್ದಾರೆ. ಯಾರನ್ನ ನಂಬೋದು, ಯಾರನ್ನ ಕೇಳೋದು? ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಬೆಟ್ ತೋರಿಸ್ತಾರೆ. ಪ್ರಸ್ತುತ ಮೆಟ್ರೋ ಟಿಕೆಟ್ ದರ 3 ಕಿಲೋಮೀಟರ್ ತನಕ 10 ರೂಪಾಯಿ ಇತ್ತು. 3 ಕಿಲೋಮೀಟರ್ ಒಳಗೆ ಓಡಾಡೋದಾದ್ರೆ ಪ್ರಸ್ತುತ ಎಷ್ಟಿತ್ತು, ಎಷ್ಟಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀವಿ. ಅದು 2 ರಿಂದ 4 ಕಿಲೋಮೀಟರ್ ತನಕ ಇತ್ತು ಅಂದ್ರೆ 20 ರೂಪಾಯಿ ತನಕ ತಗೊಳ್ತಾ ಇದ್ರು. 1 ರಿಂದ 3 ಕಿಲೋಮೀಟರ್, ಆಮೇಲೆ 2 ರಿಂದ 4 ಕಿಲೋಮೀಟರ್ ತನಕ, ಅದಾದ್ಮೇಲೆ 4 ರಿಂದ 6 ಕಿಲೋಮೀಟರ್ ಅಂತಂದ್ರೆ 30 ರೂಪಾಯಿ. ಒಂದೇನಪ್ಪ ಅಂದ್ರೆ, ಟ್ರಾಫಿಕ್ ಇಲ್ಲದೆ, ಕಿರಿಕಿರಿ ಇಲ್ಲದೆ, ಗೋಜಲುಗಳಿಲ್ಲದೆ ಬಹಳ ಸುಲಭವಾಗಿ ಈಸಿಯಾಗಿ ಮೆಟ್ರೋದಲ್ಲಿ ಕ್ರಮಿಸ್ಬೋದಿತ್ತು. ಅದಂತೂ ಅನುಕೂಲ. 6 ರಿಂದ 8 ಕಿಲೋಮೀಟರ್ ಇದ್ರೆ 40 ರೂಪಾಯಿ ದರ. ಟ್ರಾಫಿಕ್ ಕಿರಿಕಿರಿ ಇರಲಿಲ್ಲ, ಬೇಗ ಹೋಗ್ಬೋದಿತ್ತು, ತಲೆನೋವು ಇರ್ತಾ ಇರಲಿಲ್ಲ. ಪಾಪ ಮಕ್ಕಳು ಓದ್ಕೊಳ್ಳೋರು ಮೆಟ್ರೋದಲ್ಲೇ ಕುತ್ಕೊಂಡು ಓದ್ಕೊಳ್ಳೋರು, ಕೆಲಸ ಮಾಡ್ಕೊಳ್ಳೋರು ಲ್ಯಾಪ್ಟಾಪ್ ಮೆಟ್ರೋದಲ್ಲೇ ಇಟ್ಕೊಳ್ಳೋರು. 8 ರಿಂದ 10 ಕಿಲೋಮೀಟರ್ ಅಂದರೆ 50 ರೂಪಾಯಿ. ಬಹಳ ಅನುಕೂಲ ಮಾಡಿಕೊಡ್ತಾ ಇತ್ತು ಮೆಟ್ರೋ ಮಾತ್ರ. ಬಟ್ ಹಿಂಗೆ ನೀವು ಈಗ ಚಿನ್ನದ ಸೂಜಿ ಅಂತ ಯಾರು ಕಣ್ಣಿಗೆ ಚುಚ್ಕೊಳಕ್ಕಾಗಲ್ಲ ಅಲ್ವೇನ್ರಿ? ತುಂಬ ಸುಲಭ ಹೋಗೋದು, ಟ್ರಾಫಿಕ್ ಇರಲ್ಲ, ಕಿರಿಕಿರಿ ಇರಲ್ಲ, ಆ್ಯಂಡ್ ಸುಮ್ಮನೆ ಈ ತಲೆನೋವು ಯಾಕೆ, ಮೆಟ್ರೋದಲ್ಲಿ ಹೋಗಿ ಬಂದ್ಬಿಡೋಣ ಅಂತ ಹೋಗಬಹುದು. ಹಂಗಂದ್ಕೊಂಡು ನೀವು ಜನಕ್ಕೆ ಮೆಟ್ರೋನ ಒಂದು ರೀತಿ ಅಡಿಕ್ಟ್ ಮಾಡಿಸಿ ಈಗ ಒಂದೇ ಸಮ ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ, ವರ್ಷಕ್ಕೆ 2 ಸಲ ನೀವು ದರ ಏರಿಕೆ ಮಾಡ್ತಾ ಹೋದ್ರೆ, ಅದನ್ನೇ ಹೇಳಿದ್ದು, ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ? ಬಿಡ್ತಾರೆ. ಹಾಗೇನ್ ತಮ್ಮ 2 ವೀಲರ್ನ ಇಟ್ಕೊಳಕ್ ಶುರು ಮಾಡ್ತಾರೆ. ಆಮೇಲೆ ಲಬೋ ಒಂದು ಬಾಯಿ ಬಡ್ಕೊಳ್ಳಿ ನೀವು. ಟ್ರಾಫಿಕ್ ಕಿರಿಕಿರಿ ಆಗುತ್ತೆ, ವಾಯು ಮಾಲಿನ್ಯ ಆಗುತ್ತೆ, ಆ ಮಾಲಿನ್ಯ ಆಗುತ್ತೆ. ಜನ ಸಾರ್ವಜನಿಕ ಈ ಒಂದು ಸೌಕರ್ಯಗಳನ್ನು ಬಳಸ್ಕೋಬೇಕು, ಮೆಟ್ರೋ ಬಳಸ್ಕೊಳ್ಳಿ, BMTC ಬಸ್ ಬಳಸ್ಕೊಳ್ಳಿ, ಆಮೇಲೆ ಕತೆ ಹೊಡಿರಿ ನೀವೆಲ್ಲ. ಪ್ರಸ್ತುತ ಎಷ್ಟಿದೆ ಟಿಕೆಟ್ ದರ ಅಂತ ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ಆ್ಯಂಡ್ ಅದು 5% ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಕೇಂದ್ರದಿಂದ ಅಥವಾ ರಾಜ್ಯದಿಂದ, 2 ಕಡೆ ಯಾರು ಮಾಡೋದು, ಯಾರು ಇನ್ಸ್ಟ್ರಕ್ಷನ್ಸ್ ಇದಕ್ಕೆ? ಇಬ್ರು ಕೂಡ ಬಿಟ್ಕೊಡ್ತಾ ಇಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವರು. ಟೆಕ್ನಿಕಲಿ ಅಂತ ಹೋದಾಗ ಜನರನ್ನ ತುಂಬಾ ಸುಲಭವಾಗಿ ಯಾಮಾರಿಸ್ಬೋದು ಅನ್ಕೊಬಿಟ್ಟಿದ್ದಾರೆ. ಈ FFC ಅಂದ್ರೆ ಯಾರಿಗಪ್ಪ? ಸಾಮಾನ್ಯ ಜನರಿಗೆ ಅರ್ಥ ಆಗುತ್ತೆ ನೋಡಿ. ಈ ಫೇರ್ ಫಿಕ್ಸ್ ಮಾಡುವಂತಹ ಕಮಿಟಿಯವರು ಇವ್ರ ಕಡೆಯಿಂದ ಇರ್ತಾರೆ. FFC ಅವರು ಅಂದ್ರೆ ಯಾರಿಗಂತ ಅರ್ಥ ಆಗುತ್ತೆ ಇವೆಲ್ಲವೂ. ಆಮೇಲೆ T-ಶರ್ಟ್ ಮೇಲೆ ಹಕ್ಕ ಬರೋದು ನೋಡಿ, ರಾಜ್ಯ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ಅಂತ ಒಬ್ರು MP. ಆಮೇಲೆ ರಾಜ್ಯ ಸರ್ಕಾರದವ್ರು ನೋಡಿದ್ರೆ ಅವರೆಲ್ಲ ನಾವೆಲ್ಲ ಅವ್ರು ಕೊಡ್ಬೇಕ್ರಿ, ಅವ್ರ ಕಣ್ರಿ ಮಾಡೋದಿದನ್ನೆಲ್ಲ ಅಂತ ಇವ್ರು. ಯಾರನ್ನ ಅಂತ ನಂಬದಿದ್ರಲ್ಲಿ ಗೊತ್ತಿಲ್ಲ. ಇವ್ರು ದರ ಏರಿಕೆ ಮಾಡ್ತಾನೆ ಇರೋದು, ನಾವು ಕಟ್ಕೊಂಡು ಹೋಗ್ತಾನೆ ಇರೋದು. ಒಂದ್ ಹೇಳ್ತೀನಿ, ಮೆಟ್ರೋ ಇದೆಯಲ್ಲ ತುಂಬಾ ಅನುಕೂಲ. ಒಂದು, ಟ್ರಾಫಿಕ್ ಕಂಟ್ರೋಲ್ ಮಾಡೋಕೆ ನಿಮ್ಮ ಕೈಲಿ ನೀವು ಏನೇ 20 ಮಾರ್ಗಗಳನ್ನು ಹುಡುಕಿದ್ರೂ ಆಗಲ್ಲ. ಮೆಟ್ರೋ ಇಂದ 100ರಲ್ಲಿ 25ರಷ್ಟು ಭಾಗ ಟ್ರಾಫಿಕ್ ಕಿರಿಕಿರಿಯಿಂದ ಕಂಟ್ರೋಲ್ ಮಾಡ್ಬೋದು. ಇದನ್ನ ಇನ್ನೂ ಕೂಡ ವಿಸ್ತರಣೆ ಮಾಡ್ತಾ ಹೋದ್ರೆ ತುಂಬಾ ಅನುಕೂಲ ಆಗುತ್ತೆ. ನಂಬರ್ 2, ಈ ವಾಯು ಮಾಲಿನ್ಯ ಹೆಚ್ಚು ಆಗ್ತಾ ಇದೆ, 2 ವೀಲರ್ಗಳ ಬಳಕೆ ಜಾಸ್ತಿ ಆಗ್ತಾ ಇದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. 2 ವೀಲರ್ ಅಥವಾ ಓನ್ ವೆಹಿಕಲ್ಗಳು, 4 ವೀಲರ್ ಆದ್ರೂ ಆಗಲಿ, ಇದಕ್ಕೂ ಕೂಡ ಒಂದು ಗುಡ್ ಸೊಲ್ಯೂಷನ್ ಮೆಟ್ರೋ.